ಕಾವೇರಿ ಬಿಕ್ಕಟ್ಟು ವಿಚಾರದ ಬಗ್ಗೆ ಬಿಜೆಪಿ ನಾಯಕರೊಂದಿಗೆ ಜೆಡಿಎಸ್ ವರಿಷ್ಠ ದೇವೇಗೌಡ ಹಾಗೂ ಸಿಎಂ ಸಿದ್ದರಾಮಯ್ಯ ದೂರವಾಣಿ ಮೂಲಕ ಮಾತುಕತೆಯನ್ನು ನಡೆಸಿದ್ದಾರೆ. ಬಿಜೆಪಿ ರಾಜ್ಯಾಧ್ಯಕ್ಷ ಯಡಿಯೂರಪ್ಪ, ಜಗದೀಶ್ ಶೆಟ್ಟರ್ಗೆ ದೂರವಾಣಿ ಮೂಲಕ ಮಾತನಾಡಿದ ಗೌಡರು ಮತ್ತು ಸಿಎಂ ಕಾವೇರಿ ವಿಚಾರದಲ್ಲಿ ಒಗ್ಗಟ್ಟು ಪ್ರದರ್ಶಿಸೋಣ. ತಮಿಳುನಾಡಿನಲ್ಲಿ ಎಷ್ಟೇ ಭಿನ್ನಾಭಿಪ್ರಾಯ ಇದ್ದರೂ ಕೂಡ ಒಗ್ಗಟ್ಟು ಪ್ರದರ್ಶಿಸುತ್ತಾರೆ. ಕಾವೇರಿ ವಿಚಾರದಲ್ಲಿ ನಾವು ಹಾಗೆ ಇರೋಣ ಅಂತ ಮನವಿಯನ್ನ ಮಾಡಿದ್ರು. ಆಗ ಬೆಂಬಲ ನೀಡುವುದಾಗಿ ಯಡಿಯೂರಪ್ಪ, ಶೆಟ್ಟರ್ ಸರ್ಕಾರಕ್ಕೆ ಮತ್ತು ಗೌಡರಿಗೆ ಭರವಸೆಯನ್ನ ನೀಡಿದ್ದಾರೆ. ಇದಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಮಾಹಿತಿಯನ್ನು ಪಡ್ಕೊಳ್ತೀನಿ. ಪೊಲಿಟಿಕಲ್ ಬ್ಯೂರೋ ಮುಖ್ಯಸ್ಥರಾಗಿರುವಂತಹ ಬದರುದ್ದೀನ್ ಮಾಣಿ ನನ್ನ ಜೊತೆಗೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಬದರುದ್ದೀನ್, ಇದೆಲ್ಲ ಲೆಕ್ಕಾಚಾರಗಳನ್ನ ನೋಡೋದಾದ್ರೆ ಇಷ್ಟೊಂದು ಫೋನ್ ಮಾಡಿ ಕರೆಸ್ಕೊಳ್ಳುವಂತಹ ಅನಿವಾರ್ಯತೆ ಇತ್ತ ಅಂತ ಬಿಜೆಪಿ ನಾಯಕರಿಗೆ? ನಾಚಿಕೆ ಆಗಲ್ವಾ ಅಂತ ಇಂಥ ನಾಯಕರುಗಳಿಗೆ? ಅರುಣ್, ಅದು ಬಿಜೆಪಿ ಒಂದು ರಾಷ್ಟ್ರೀಯ ಪಕ್ಷ, ಅದು ರಾಷ್ಟ್ರೀಯವಾಗಿ ಏನಾದ್ರು ಸಮಸ್ಯೆಗಳಾಗ್ಬೋದು ಅಂತ ಸ್ವಲ್ಪ ಅವರು ತೆಗೆದುಕೊಂಡ ನಿರ್ಧಾರ ಸ್ವಲ್ಪ ವಿಳಂಬ ಆಗಿರ್ಬೋದು. ಆದ್ರೆ ದೇವೇಗೌಡರು ನಿನ್ನೆ ಏನ್ ಕೊಟ್ಟಂತ ಎಂಟ್ರಿ ಏನಿದೆ, ನಿಜಕ್ಕೂ ಒಂದು ರೀತಿಯಲ್ಲಿ ನಮ್ಮ ಕಾವೇರಿ ಹೋರಾಟಕ್ಕೆ ಬಲ ಬಂದಂತಾಗಿದೆ, ಸರ್ಕಾರಕ್ಕೂ ಒಂದು ರೀತಿಯ ಬಲ ಬಂದಂತೆ ಆಗಿದೆ. ಹಾಗಾಗಿ ದೇವೇಗೌಡರು ಈ ವಿಚಾರದಲ್ಲಿ ಬಹಳ ಜಾಣ್ಮೆ ಹೆಜ್ಜೆ ಮತ್ತು ಎಚ್ಚರಿಕೆ ಹೆಜ್ಜೆಯನ್ನು ಇಡ್ತಾ ಇದ್ರು. ಅವರ ಸಲಹೆಗಳನ್ನ ಬಹಳ ಗಂಭೀರವಾಗಿ ರಾಜ್ಯ ಸರ್ಕಾರ ಪರಿಗಣಿಸ್ತಾ ಇದೆ. ಈ ನಡುವೆ ಮಾಜಿ ಪ್ರಧಾನಿ ದೇವೇಗೌಡರು ಇವತ್ತು ಯಡಿಯೂರಪ್ಪ ಅವರು ಮತ್ತು ಜಗದೀಶ್ ಶೆಟ್ಟರ್ ಅವರಿಗೆ ದೂರವಾಣಿ ಕರೆ ಮಾಡಿ ಎಲ್ಲರೂ ಸಹಕರಿಸಬೇಕು, ಯಾವುದೇ ಭಿನ್ನಾಭಿಪ್ರಾಯ ಇರಬಾರ್ದು ಅಂತ ಹೇಳಿದ್ದಾರೆ. ಅದೇ ಸಂದರ್ಭದಲ್ಲಿ ಯಡಿಯೂರಪ್ಪ ಅವರು ಯಾವುದೇ ಭಿನ್ನಾಭಿಪ್ರಾಯ ಇಲ್ಲ, ನಮ್ಮ ಸಂಪೂರ್ಣ ಸಹಕಾರ ಇದೆ ಅನ್ನೋ ಭರವಸೆಯನ್ನು ಅವ್ರು ಕೊಟ್ಟಿದ್ದಾರೆ. ಇದರಲ್ಲಿ ಗೊಂದಲ ಏನು ಇಲ್ಲ. ಈ ಹಿಂದೆ ರಾಜ್ಯ ಸರ್ಕಾರ ಬಹಳ ಕೈಗೊಂಡ ನಿರ್ಧಾರದಿಂದ ಬೇಸತ್ತು ನಾವು ದೂರ ಇದ್ದೀವಿ ಹೊರತು ನಮಗೆ ಕಾವೇರಿ ಹಿತಾಸಕ್ತಿ ಇದೆ ಅನ್ನೋದನ್ನ ಅವ್ರಿಗೆ ಅವ್ರ ದೂರವಾಣಿ ಕರೆ ಸಂದರ್ಭದಲ್ಲಿ ಮಾತುಕತೆ ಸಂದರ್ಭದಲ್ಲಿ ಅವರು ಸ್ಪಷ್ಟಪಡಿಸಿದ್ದಾರೆ. ಅವರ ನಿನ್ನೆ ಏನು ಸಭೆಗೆ ಅವರು ಗೈರಾಜರಾಗಿ ಸೇರಿದಂತೆ ಎಲ್ಲ ವಿಚಾರಗಳನ್ನ ಅವರು ಸ್ಪಷ್ಟಪಡಿಸಿದ್ದಾರೆ. ಹಾಗಾಗಿ ಇದೊಂದು ರೀತಿಯಲ್ಲಿ ಒಗ್ಗಟ್ಟಿನ ಪ್ರದರ್ಶನ ಅಷ್ಟೇ, ಒಂದು ಒಳ್ಳೆ ಸಂದೇಶ ಹೋಗ್ಬೇಕು, ನಾವೆಲ್ಲ ಒಗ್ಗಟ್ಟಾಗಿದ್ದೇವೆ ಅನ್ನೋ ಪ್ರಯತ್ನವಾಗಿ ಈ ದೂರವಾಣಿ ಕರೆ ಆಗಿರುವಂತದ್ದು. ಇದರಲ್ಲಿ ಯಾರು ಮೇಲು ಯಾರು ಕೀಳು ಅನ್ನೋದು ಇಲ್ಲಿ ಯಾವುದೂ ಇಲ್ಲ. ಮುಕ್ತದಿತನವನ್ನ ದೇವೇಗೌಡರು ಇವತ್ತು ತೋರಿಸಿರುವಂತ. ಅದೇ ರೀತಿ ಸಿಎಂ ಅವರು ತಮ್ಮ ಕರ್ತವ್ಯವನ್ನ ಮಾಡಿದ್ದಾರೆ. ಅವರು ಕೂಡ ಪ್ರತಿಪಕ್ಷ ನಾಯಕರುಗಳಿಗೆ ಕರೆ ಮಾಡುವಂತದ್ದು ಮತ್ತು ಒಂದು ರಾಜ್ಯದ ಅಧ್ಯಕ್ಷರು, ಒಂದು ಪಕ್ಷದ ರಾಜ್ಯಾಧ್ಯಕ್ಷರಿಗೆ ಕರೆ ಮಾಡುವಂತ ಸೌಜನ್ಯವನ್ನ ಮುಖ್ಯಮಂತ್ರಿ ತೋರಿದ್ದಾರೆ. ಅದಕ್ಕೆ ಪೂರಕವಾಗಿ ಸ್ಪಂದಿಸಿದ್ದಾರೆ ಬಿಜೆಪಿ ನಾಯಕರುಗಳು. ಇದರಲ್ಲಿ ಯಾವುದೇ ಭಿನ್ನಾಭಿಪ್ರಾಯ ಇಲ್ಲ ಅನ್ನೋದನ್ನ ಸ್ಪಷ್ಟವಾಗಿ ಉಭಯ ನಾಯಕರುಗಳಿಗೆ ಬಿಜೆಪಿ ನಾಯಕರು ಸ್ಪಷ್ಟಪಡಿಸಿದ್ದಾರೆ. ಹಾಗಾಗಿ ಈಗ ಒಟ್ಟಾರೆ ನಮ್ಮ ಹೋರಾಟಕ್ಕೆ ಬಲ ಬಂದಂತಾಗಿದೆ. ಅರುಣ್, ಓಕೆ ಬದ್ರುದ್ದೀನ್, ನಿಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು. ನೀವು ನಿಮ್ಮದೇ ಆಡಳಿತವನ್ನು 50 ವರ್ಷ ಯಾವುದೇ ಒಳಜಗಳಗಳಿಲ್ಲದೆ ನಡೆಸ್ಕೊಂಬಿಡಿ, ಆಮೇಲೆ ನೋಡ್ತೀವಿ ನಾವು ಅಂತ ನೆನಪಿಗೆ ಬರ್ತಾ ಇದೆ. ಅಕ್ಕ ಪಾಕಿಸ್ತಾನವನ್ನು ಉಗ್ರ ರಾಷ್ಟ್ರವೆಂದು ಘೋಷಿಸುವಂತೆ ನರೇಂದ್ರ ಮೋದಿ ಅವರು ಹಗಲಿರುಳು ಸೂರ್ಯ ಚಂದ್ರ ನೋಡದೆ ಕೆಲಸ ಮಾಡ್ತಾ ಇದ್ದಾರೆ. ನೀರಿನ ಹೋರಾಟ ವಿಚಾರವಾಗಿ ಏನೀಗ ಚಲರಾಯಸ್ವಾಮಿ ರಾಜೀನಾಮೆ ನೀಡಿ ಮಾತುಕತೆಯನ್ನು ನಡೆಸಿದರೆ, ಬನ್ನಿ ಅವ್ರು ಏನ್ ಮಾತನಾಡ್ತಿದ್ರೆ ಕೇಳೋಣ. ಮಳೆಗಾಲ ಯಾವುದೇ ಕಾರಣಕ್ಕೆ ನಮ್ಮನ್ನ ಆಶಾದಾಯಕವಾಗಿಲ್ಲದೆ ಇರೋದ್ರಿಂದ ಬಹುಶಃ ನಾವು ನೆಕ್ಸ್ಟ್ ಜೂನ್ ವರೆಗೂ ಕುಡಿಯೋ ನೀರನ್ನ ಮೇಂಟೈನ್ ಮಾಡ್ತಕ್ಕಂಥ ಪರಿಸ್ಥಿತಿ